ಸರ್, ಈಗ ಪ್ರತಿ ಸರಿ ಕತ್ತಿಯವರು ಒಂದನ್ನ ಹೇಳ್ತಾ ಇದ್ರು, ಗೋಕಾಕ್ ಮಾಡೆಲ್ ಅನ್ನುವಂಥದ್ದು, ಗೋಕಾಕ್ನಲ್ಲಿ ಡ್ರಗ್ಸ್ ಮಾಫಿಯಾ ಇದೆ, ಅಲ್ಲಿ ದಬ್ಬಾಳಿಕೆ ಇದೆ, ಆಸ್ತಿಯನ್ನ ಬರೆಸ್ಕೊಳ್ತಾ ಇದ್ದಾರೆ. ಇದನ್ನ ಒತ್ತಿ 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 ಹೇಳಿ ಅದು ಏನಾದರೂ ಇಂಪ್ಯಾಕ್ಟ್ ಆಯ್ತಾ ಅಥವಾ ಏನು ಸರ್? ಅದು ಯಾವುದೂ ಆಗಿಲ್ಲ, ಭಾಷಣ ಆಗಿಲ್ಲ ಅಥವಾ ಅವ್ರ ಅಪಪ್ರಚಾರ ಕೂಡ ಆಗಿಲ್ಲ. ನಮ್ಮ ಓಟನ್ನು ನಾವು ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದ್ದೀವಿ, ಅಷ್ಟೇ ಸಿಂಪಲ್. ಗೋಕಾಕ್ ಪರಿಸ್ಥಿತಿಯನ್ನು ಪದೇ ಪದೇ ಅದನ್ನು ಹೇಳ ಪ್ರತಿ ಇಲೆಕ್ಷನ್ನಾಗ ಹೇಳ್ತಾರೆ. ಅದು ಈಗಿಂದ ಅಲ್ಲ, ಅದು 20 ವರ್ಷದಿಂದ ಹೇಳ್ತಾರೆ, ಹೊಸದೇನಲ್ಲ ಅದು. ಪ್ರತಿ ಇಲೆಕ್ಷನ್ನಾಗ ಬಂದಾಗ ಅದು ಒಂದು ಸಲ ಮಳೆ ಬಂದಾಗ ಒಂದು ಸಲ ಸರ್ವ್ ಆಗಿದೆ, ಅದು ಅದೇ ಹೊಸದಲ್ಲ ಸರ್. ಆಮೇಲೆ ಇದಕ್ಕೆ ಖರ್ಚು ಮಾಡಿದ್ರು ಸರ್, ಈ ಖರ್ಚಿನಲ್ಲಿ ಕೇರಿಲೆಲ್ಲ ಹೊಸ ಟಿ ಸಿ ಹೊಸ ಕಾಮ ಬರ್ತಿದ್ದು ಅಂತ ಹೇಳಿ ಚರ್ಚೆ ಇದೆ. ಈ ಸಹಕಾರ ಎಲೆಕ್ಷನ್ ಖರ್ಚು ಹೊಸ ಟಿ ಸಿ ಹೊಸ ಕಾಮ ಬರ್ತಿದ್ದು ಅಂತ ಹೇಳಿ ಅಲ್ಲ, ಅಲ್ಲಿ ಟಿ ಸಿ ಬರ್ತಿತ್ತು ಅದಲ್ಲ, ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ. ಅದು ಕತ್ತಿ ಸಹೋದರರು ಮತ್ತು ಜಾರಕಿಹೊಳಿ ಸಹೋದರರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು, ಒಳ್ಳೆ ಸಂಬಂಧಗಳಿದ್ವು. ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ಜೊತೆ ಅಂತಾನೆ ಈಗ ವ್ಯಕ್ತಿ ಆ ರೀತಿ ಆ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲ ಹಾಗೇನಿಲ್ಲ. ಅದು ಒಂದು ಸಾರಿ ನೋಡಿ, ಒಂದು ಆ ಕಡೆ ಅವ್ರು ಕೊಡ್ತಾರೆ ಒಂದು ಇಲೆಕ್ಷನ್, ಈ ಕಡೆ ನಾವು ಕೊಡ್ತಾವ. ಅದು ಸಂದರ್ಭ ಅನುಗುಣವಾಗಿ ಕೂಡಿರ್ತೀವಿ. ಈಗ ಅವ್ರ ಮ್ಯಾಗ ಆರೋಪ ಅವ್ರು ಬಂದರು ಇವ್ರು ಬಂದ್ರು ಹತ್ತಿಲ್ಲ, ಇವ್ರ ಜೋಡಿ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟು. ಈಗ ಅನಿವಾರ್ಯ ಬಂತು, ಇವ್ರ ಜೋಡಿ ಕೂಡಂತ ಅನಿವಾರ್ಯ ಬರ್ತೀವಿ. ಆರೋಪ ಮಾಡ್ಲಿಕ್ಕೆ ಆಗೋಲ್ಲ, ಅವ್ರವ್ರ ಸಂದರ್ಭ ತಕ್ಕಂಗೆ ಕೂಡಿರ್ತೀವಿ ಅಷ್ಟೇ. ಸರ್, ಈಗ ಎಲೆಕ್ಷನ್ ಮುಗಿದು ಹೋಗಿದೆ ಸರ್. ಪ್ರತಿ ಸೋದರರು ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ವಿಚಾರಗಳನ್ನು ಈ ಚುನಾವಣೆ ಮುಗಿದು ಹೋಗಿದೆ. ತಾವು ಏನು ಕಿವಿ ಮಾತು ಹೇಳ್ತೀರಿ ಸರ್ ಇಂಥ ಸಂದರ್ಭದಲ್ಲಿ? ಯಾಕಂದ್ರೆ ಭಾಳಷ್ಟು ವೈಯಕ್ತಿಕ ವಿಚಾರಗಳನ್ನು ಕೇಳ್ತಿದ್ರು, ಭಾಳಷ್ಟು ಇದು ಮಾಡಿದ್ರು. ಅವ್ರಿಗೆ ಏನು ಹೇಳ್ತೀರಿ ಸರ್? ನೋಡಿ, ಅದು ಅವರ ವ್ಯಕ್ತಿಕ, ಅವರು ಘನತೆ ಗೌರವ ತಕ್ಕ ಮಾತಾಡಬೇಕು. ಅವರು ಒಂದು ಸಾರಿ MP, 2 ಸಲ DCC ಬ್ಯಾಂಕು, ಅವ್ರ ಕುಟುಂಬ ರಾಜಕಾರಣಿಯಲ್ಲಿ ಇದೆ. ಆ ಥರದ ಅನುಗುಣವಾಗಿ ಮಾತಾಡಬೇಕು. ಈಗ ಬಾಯಿ ಇದೆ ಅಂತ ಮಾತಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ನಮ್ಮ ಮುಂಚೆ ನೀವು ಕೇಳಿದಾಗ ಹೇಳಿದ್ದೀನಿ ಈಗಾಗಲೇ, ಅದು ಅವ್ರಿಗೆ ಸಂಬಂಧಪಟ್ಟದ ವಿಚಾರ. ಸರ್, ಈಗ ಒಟ್ಟಾರೆ ಚುನಾವಣೆಯಲ್ಲಿ BAಗಳ ಹೆಸರು ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು BAಗಳನ್ನ ನಂಬಿ ಕೆಟ್ಟರ ಅನ್ನುವಂಥದ್ದನ್ನು ಕೂಡ ಚರ್ಚೆಗೆ ಬರ್ತಾ ಇರುವಂಥದ್ದು ಸರ್. ಮತ್ತು ಇಲ್ಲಿವರೆಗೆ ಚುನಾವಣೆ ಗೆಲ್ಲಿಸ್ತವ್ರು ಅವರಲ್ಲ. ಅಲ್ಲ, ಇದೊಂದು ಬಾಯ್ ಮಿಸ್ಟೇಕ್ ಆಗಿರಬೇಕು. ಏನು ಇದನ್ನು ನಾವು 2018ರಲ್ಲೂ ಅಂಥದ್ದೊಂದು ಅನುಭವ ಆಗಿದೆ. ಇಲ್ಲ, ಆವಾಗ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋದೇ ಆಗೋದ್ರಿಂದ ಅದಾಯಿತು, ಹೊರತಾಗಿ PAಗಳಿಂದ ಅಲ್ಲ. ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ರೆ ನಾನು ಅದು ಪ್ರಯೋಗ ಮಾಡಲಿಕ್ಕೆ ಮಾಡಿದ್ದು, ಹೊರತಾಗಿ ಅವರಿಂದ ಅಲ್ಲ. ಅದು ನ್ಯಾಚುರಲಾಗಿ ಕಡಿಮೆ ಬಿತ್ತು, ಯಾರು ನಿರ್ಲಕ್ಷ್ಯ ಮಾಡಿದ್ರು, ಸೋತೀವಿ. PAಗಳಿಂದ ಆಗಿತ್ತು ಅಂತ ಅನ್ನೋಲ್ಲ, ಅಥವಾ ಯಾರಿಂದ ಆಗಿಲ್ಲ. ಕೆಲವು ಇರ್ಬೋದು, ಅವರಲ್ಲಿಯೂ ಸಮಸ್ಯೆ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಈ ಸೋಲಿಕ್ಕೆ ನಾವು ಸ್ಟ್ರಾಟಜಿ ಮಾಡಿದ್ರು ಕೂಡ ಜನರನ್ನು ಮುಟ್ಟುವಲ್ಲಿ ನಾವು ವಿಫಲರಾಗಿದ್ದೀವಿ. ಅದೇ ಮುಟ್ಟಿಸ್ಲಿಕ್ಕೆ ಅವರಷ್ಟೇ ಅಲ್ಲ, ಬರೀ PAಗಳದ್ದು ಅಷ್ಟೇ ಕಾರಣ ಅಲ್ಲ, ಎಂಟೈರ್ ಕಾರ್ಯಕರ್ತರು. ಇವ್ರು PAಗಳು ಹೋದವರು ಟೆಂಪ್ರವರಿ, ಅಲ್ಲಿ ಕಾರ್ಯಕರ್ತರು ತಯಾರಾಗಬೇಕಿತ್ತು. ಕಲ್ಸಲ್ಲ. ಈಗ ಒಂದೊಂದು ಸಲ ಪಾಠ ಕಲ್ತಾಗ ಗೊತ್ತಾಗೋಲ್ಲ. ಈಗ ಅವ್ರಿಗೂ ಪಾಠ ಹೇಳೋಣ, ಹಿಂಗೆ ನಿಮ್ಮಿಂದ ಹಿಂಗೆ ಫೀಡ್ಬ್ಯಾಕ್ ಬಂದಿದೆ, ನೀವು ಬದಲಾವಣೆ ಆಗಂತ ಅವ್ರಿಗೂ ಹೇಳೋಣ. ಮಂದಿ ಜೋಡಿ ಹಿಂಗಿರಬೇಕು. ಯಾಕಂದ್ರೆ ಅವ್ರು ಒಂದು ಸ್ಟೈಲ್ನಲ್ಲಿ ಒಂಥರ ಹೋಟೆಲ್ನಾಗ ಹೋದ್ರೆ ಒಂದು ಟೇಸ್ಟ್ ಹಂಗೆ ಇರ್ತೈತಿ, ಅದು ಕಂಟಿನ್ಯೂ ಮಾಡ್ತಾರೆ. ಈ ಟೇಸ್ಟ್ ಸರಿ ಇಲ್ಲ, ಇದು ಬದಲಾವಣೆ ಮಾಡೋಂತ ಅದು ಯಾವುದೂ ಇಲ್ಲ. ನಾವು ಅವ್ರನ್ನ ಕೇಳಿದ್ವಿ. ಕೆಲವ್ರ ಹೆಲ್ತ್ ಇಶ್ಯೂ ಇತ್ತು, ಕೆಲವ್ರು ಆಸಕ್ತಿ ಇರೋಕ್ಕಿಲ್ಲ. ಅವ್ರನ್ನ ಕೇಳಿ ನಾವು ಡಿಸಿಷನ್ ತೊಗೊಂಡಿವಿ. ಮತ್ತು ಅದನ್ನ ಪಾರ್ಟ್, ಅದು ಎಮ್ಕನ್ಮಡಿ ಪಾರ್ಟ್ ಇದೆ. ಅದು ಹುಕ್ಕೇರಿ ಎಮ್ಕನ್ಮಡಿ ಪಾರ್ಟ್ ಇದೆ. ತಾಲೂಕು ಹೆಡ್ ಕ್ವಾರ್ಟ್ರು ಅದೇ, ಎಲ್ಲ ಇಲಾಖೆಗಳಲ್ಲೇ ಇರ್ತಾರೆ. ನಾವು ಈಗಾಗಲೇ ವಾರದಾಗ ಒಂದು ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಚುನಾವಣೆ ಮುಂಚೆ ಕೂಡ ನಾವು ವಾರದಾಗ ಒಂದು ಸಾರಿ 2 ಸಾರಿ ಅಲ್ಲಿ ಇದ್ದೇ ಇರ್ತೀವಿ. ಅದು ಕಂಟಿನ್ಯೂ ಇದ್ದೇ ಇರ್ತೀವಿ. ಅದ್ರಾಗೇನು ಹೋಗಲೇಬೇಕು. ಯಾಕೆ ನನಗೆ ಬೆಳಗಾವಿ ತಾಲೂಕೂ ಅಧಿಕಾರಿಗಳ ಸಂಬಂಧ, ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳ ಸಂಬಂಧ. ಹಿಂಗಾಗಿ ನಾವು ಮೀಟಿಂಗ್ ಮಾಡಬೇಕು, ಅಲ್ಲಿ ಇರಬೇಕು. ಮತ್ತು ಇನ್ನು ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ, ಮತ್ತು ಅವ್ರು ಕೆಲಸ ಮಾಡ್ಕೋತಾ ಇರಲೇಬೇಕು. ಅದೇನು ಪ್ರಶ್ನೆ ಬರೋದು. ಯಾವ ಇದ್ರಾಗ ಏನಂತ ಏನು ಆರೋಪ, ಏನು ದುರುಪಯೋಗ ಪಡಿಸೋಂಥದ್ದು ಏನು ಅಲ್ಲ, ಏನು ಚುನಾವಣೆ. ಮತ್ತು ಒಳಗೆ ಬಂದು ಗದ್ದಲ ಮಾಡ್ರೆ ಹೊರಗೆ ಹಾಕಂತ ಹೇಳ್ಬೇಕ್ರೋ ಬೇಡ ಅಂತ ಹೇಳ್ಬೇಕ್ರೋ ಅವ್ರಿಗೆ. ಒಳಗೆ ಬಂದು ಅವರೇ ಅಲ್ಲೇ ಸುತ್ತಾಕ್ತಿದ್ರು. ಅವರೇ ಓಟ್ ಹಾಕದೆ ಅಲ್ಲೇ ಸುತ್ತಾಕ್ತಾಯಿದ್ರು ಅವರು.
ಮತ್ತು ಅಂತ ಐಡೆಂಟಿಫೈ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ರೆ ಪೊಲೀಸ್ ಹೊರಗೆ ಹಾಕಿದ್ದಾರೆ ಅಷ್ಟೇ. ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ. ಯಾಕಂತ ನಿಮ್ಮ ಪಿ ಎಗಳಿಗೆ KPCC ಮೆಂಬರ್ ಮಾಡ್ತೀರಿ, ಅದು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಒಂದು ಸ್ಥಾನಗಳನ್ನು ಕೊಡ್ತಾ ಇಲ್ಲ ಅಂತ ಸಣ್ಣಗೆ ಒಂದು ಬುಗ್ಲಿ ಹೇಳ್ತಾ ಇದೆ. ಅದನ್ನ ಯಾವ ಥರ ನೀವು ಸಮಾನಗೊಳಿಸ್ತೀರಿ? ನಿಗಮ ಮಂಡಳಿ ಬೇರೆ ಬೇರೆ ಕಾಡ ಅಧ್ಯಕ್ಷರಾದರು, ಬಟ್ ಬೇರೆ ಬೇರೆ ಇದ್ರಲ್ಲಿ ಆಗ್ತಾ ಇಲ್ಲ. ನೋಡಿ, ಎಲ್ಲರಿಗೂ ಸಮಾನ ಮಾಡೋಕ್ಕಾಗಲ್ಲ. ಇರೋ ಲಿಮಿಟೆಡ್ ಪೋಸ್ಟು, ಎಲ್ಲರಿಗೂ ಪೋಸ್ಟ್ ಬೇಕತ್ತಿಲ್ಲ. ಸಮಾಜ ಸೇವೆ ಮಾಡೋದು, ಜನರ ಸೇವೆ ಮಾಡೋದು ಅದೊಂದು ಪೋಸ್ಟ್ ಇದ್ದಂಗೆ. ಎಲ್ಲರಿಗೂ ಪೋಸ್ಟ್ ಕೊಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಫಲಿತಾಂಶ ಮುಗಿಸ್ತಾರೆ. ಅಕ್ಟೋಬರ್ 19 DCC ಚುನಾವಣೆ ನಡೀತಾರೆ. ರಮೇಶ್ ಕತ್ತಿ ಒತ್ತಿ ಹೇಳ್ತಾರೆ 5 ವರ್ಷ ಇವ್ರ ಕೈಲಿ ಆಡಳಿತ ಕೊಟ್ಟು DCC ಮುಗಿಸಿ ಹೋಗುತ್ತೆ. 11 ಸೊಸೈಟಿಗಳಾವೆ, ಒಂದೊಂದು ಸೊಸೈಟಿ 1 ಲಕ್ಷ 2 ಲಕ್ಷ ಕೊಡ್ತಾರೆ. ಹಿಂಗೆ ಹಣ ಕೊಟ್ಟರೆ ಮುಗಿಸಿ ಹೋಗುತ್ತೆ. ಮೊದಲೆಲ್ಲ ಅದನ್ನು ಪ್ರಚಾರ ಮಾಡ್ತಾರೆ. ಚುನಾವಣೆ ಫಲಿತಾಂಶ ಬಂದ ಬಳಿಕ ಅದನ್ನು ಒತ್ತಿ ಹೇಳ್ತಾರೆ. ಏನಾಯ್ತು? ಅವ್ರು ಬಿಟ್ಟು ಹೋದ್ಮೇಲೆ ಸುಮಾರು 200 ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ. ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು 200 ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಇವ್ರು ಇಳಿದು ಹೋದ್ಮೇಲೆ. ಇದು ತಾಲೂಕಾಗೆ ಒಂದು, ಅದು ಎಲೆಕ್ಟ್ರಿಕ್ ಸೊಸೈಟಿಗೆ, ಇದು MLA MP ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡ್ಬೋದಿತ್ತು. ಇದು ಅಷ್ಟಕ್ಕೇ ನಾವು ಸೀಮಿತ ಇಡಬೇಕು. ಎಷ್ಟು ಹುಕ್ಕೇರಿಗೆ ಮಾತ್ರ, ಹುಕ್ಕೇರಿಯಲ್ಲಿ ಮಾತ್ರ ವಿಜಯೋತ್ಸವ, ಜಿಲ್ಲೆಗಲ್ಲ. ಖಂಡಿತ ಮಾಡ್ತಾರೆ. ಮುಂಚಿಂದ ಇದ್ದಾರೆ, ಇರಬೇಕು ಅವರು ನಾವೊಂದು ಸಾರಿ ಭಾಷಣ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದಮೇಲೆ ಎಮ್ಕನ್ಮಡಿಯಲ್ಲಿ. ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನು ಬೈಬೇಕು. ಕೇಳಿದ್ರೆ ಯಾರ ಕೇಳಿದ್ರಿ? ವರ್ಷಕ್ಕೊಂದು ಸಲ, ಯಾಕಂದ್ರೆ ನಮ್ಮವರು ಮಲಗಿರ್ತಾರೆ, ಬಂದು ನಮ್ಗೆ ಬೈಬೇಕು. ಬಾಗೇವಾಡ್ಯಾಗ ಬಂದು ಬೈಬೇಕು, ಚಿಕ್ಕೋಡ್ಯಾಗ ಬಂದು ಬೈಬೇಕು, ಬೆಳಗಾವ್ದಾಗ ಒಂದು ಬೈಬೇಕು. ನಾವು ಅಲರ್ಟ್ ಆಗ್ತೀವಿ, ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ. ಇದನ್ನು ನಾವು 2 ವರ್ಷದಿಂದ 3 ವರ್ಷದಿಂದ ಮೊನ್ನೆ 23 ಚುನಾವಣೆ ಆದಾಗ ಅಭಿನಂದನೆ ಸಮಾರಂಭದಲ್ಲಿ ಎಮ್ಕನ್ಮಡಿಯಲ್ಲಿ ಭಾಷಣ ಮಾಡಿದ್ದು ಇದು. ಒಂದು ನಿಮ್ಮ ಹಿಂಬಾಲಕರು, ನಿಮ್ಮ ಬೆಂಬಲಿಗರು ಹೇಳೋದು ಒಂದು ಮಾತೇನಂದ್ರೆ, ಎಲ್ಲ ಸ್ಟ್ರಾಟಜಿ ಉಪಯೋಗ ಮಾಡಿದ್ರು. ಬಾಲಚಂದ್ರ ಜಾರಕಿಹೊಳಿ ಅವರು ಹೋದ್ರು, ಲಖನ್ ಜಾರಕಿಹೊಳಿ ಅವರು ಹೋದ್ರು, ನೀವು ಹೋದ್ರಿ. ಆದರೆ ನಿಮ್ಮ ಫ್ಯಾಮಿಲಿಯ ಫೈರ್ ಫ್ರೆಂಡ್ ರಮೇಶ್ ಜಾರಕಿಹೊಳಿ ಅವರನ್ನು ದೂರ ಇಟ್ಟಿದ್ರಿಂದ ಒಂದು ಸ್ವಲ್ಪ ಹಿನ್ನಡೆ ಆಯಿತು ಅಂತ ಹೇಳ್ತಾರೆ. ಅಲ್ಲ, ಅವ್ರು ಆವಾಗ ಅವಶ್ಯಕತೆ, ಇನ್ನು ಅವಶ್ಯಕತೆ ಇದೆ ಅವ್ರದ್ದು. ಈಗ ಹೊರಗೆ ಬರ್ತೈತೆ ಅದು. ಯಾಕಂದರೆ ಎಲ್ಲ ಸಿಸ್ಟಮ್ ಫೇಲ್ ಆದ್ಮ್ಯಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತೆ ಹೊರಗೆ. ಈಗ ಹೊರಗೆ ಬರ್ತೈತೆ ಅದು. ಜೊಲ್ಲೆ ಅವರು ಕೆಟ್ಟವರು ಸವಾಸ ಮಾಡಿ ಕೆಡ್ತಾ ಇದ್ದಾರೆ ಅಂತ ರಮೇಶ್ ಕತ್ತಿ ಅವರು ಹೇಳಿದ್ರು. ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವ್ನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಇಲ್ಲ. ನೀವು ರಮೇಶ್ ಕತ್ತಿ ಅದ ಡೆಡ್ ಹಾರ್ಸೋದು. ಈಗ ಸುಮ್ಮನೆ ಲೇಟ್ ಬಂದು ಈಗ ಓಡಾಡ್ತಾನೆ. ಅವ್ನು ಸೀಮಿತ ಇದೆ ಅವ್ನ ರಾಜಕಾರಣಿ, ಅವನ ವಿಚಾರಗಳು. ರಮೇಶ್ ಕತ್ತಿ ಅವ್ರದ್ದು ಭಾಷಣ ಮಾಡ್ಯ ನಾವು ಇದೇನೋ ಇಡೀ ರಾಜ್ಯ ನೋಡೋದ್ರಿಂದ ಅಷ್ಟು ಫೋಕಸ್ ಆಗ್ಯಾವ ನಾವು. ಮತ್ತು ನಾಳಿಂದ ಮತ್ತೆ ಔಟ್ ಆಫ್ ಆರ್ಡ್ರೆ ಇಲ್ಲ, ಅವರ ಅಸ್ತಿತ್ವವನ್ನು ಕಳ್ಕೊಂಡಿದ್ರು, ನೀವು ಅಲ್ಲಿ ಹೋಗಿ ಜೀವಂತ ಮಾಡಿದ್ರಿ ಅಂತ ಹೇಳಿ ಒಂದು ಆರೋಪ. ನಿಮ್ಮ ಬೆಂಬಲಿಗರದೇ ಆರೋಪ. ಏನೇನೇ ಇಲ್ಲ. ಉತ್ತರ ಕನ್ನಡಕ್ಕೆ ಭಾಳ ದೊಡ್ಡದಿದ್ದಾರೆ ಸರ್. ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಭಾಳ ದೊಡ್ಡದಿದೆ. ಮನ್ಯಾಗ ಕೂತ್ರ ಲೀಡ್ರ್ ಆಗೋಲ್ಲ. ಬಿಸಿಲು ನೋಡಬೇಕು, ಮಳೆ ನೋಡಬೇಕು, ರಾತ್ರಿ ನೋಡಬೇಕು, ಊಟ ಇಲ್ಲ, ಅಡ್ಡಾಡ್ದಾಗ ಲೀಡ್ರ್ ಆಗ್ತಾರೆ. ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ ಇದೊಂದು ಯಾವುದೋ ಒಂದು ಸೊಸೈಟಿ ಗೆದ್ದರೆ ಲೀಡ್ರ್ ಆಗೋಲ್ಲ. ಯಾರ್ಯಾರು ಲೀಡ್ರ್ ಆಗ್ಲಿಕ್ಕೆ ಆಗಿಲ್ಲ, ಕಷ್ಟಪಡಬೇಕು, ಜನರು ಕೆಲಸ ಮಾಡಬೇಕು, ಅವಂಗೆ ಲೀಡ್ರ್ ಆಗ್ತಾರೆ. ಭಾಷಣ ಮಾಡ್ದಂಗೆ ಲೀಡ್ರ್ ಅನ್ನೋಲ್ಲ. ಸರ್, ಈಗ 2008ರಲ್ಲಿ ಮುಂಬೈ ದಾಳಿ ಆಗ್ತದೆ, ಉಗ್ರ ದಾಳಿ ಆಗ್ತದೆ. ಆದರೆ ಅದನ್ನ ಪಾಕಿಸ್ತಾನ ಪ್ರತಿಕಾರ ತೀರಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರ ಹಿಂದೇಟ್ ಹಾಕಿದ್ರು. ಜೊತೆಗೆ ಯಾರು ಕೂಡ ಮಾತಾಡಲಿಲ್ಲ. ಇಲ್ಲ, ಅದನ್ನ ಈಗ ಅವಶ್ಯಕತೆ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಹುಕ್ಕೇರಿ ತಾಲೂಕಿನಲ್ಲೂ ಈಗ ನಿಮ್ಮ ನಂಬಿದಂಥ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೂ ಏನು ಹೇಳ ಬಯಸ್ತೀರಾ? ಅವ್ರ ಸಮಯ ಎಲೆಕ್ಷನ್ ಮಾಡಿದ್ರೆ ಈಗ ಅವ್ರ ರಕ್ಷಣೆಗೆ ಇಲೆಕ್ಷನ್ ಮಾಡಿದ್ದು. ಏನು ನಾವು ಅಲ್ಲಿ ಹೋಗಿ ಭಾಳ ದೊಡ್ಡದಾಗಿ ಏನಕ್ಕೆ ಸಾಧನೆ ಮಾಡಬೇಕಾದ್ದು, ಭಾಳ ಅದೇನು ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ. ಚಿಕ್ಕದಿದ್ದರೂ ಚುನಾವಣೆ ಯಾಕೆ ಮಾಡಿದ್ರೆ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ, ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದ್ದೀವಿ. ಅವ್ರಿಗೋಸ್ಕರ ಮಾಡಿದ್ದೀವಿ ಅಷ್ಟೇ.